ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಅಮೃತವಾಣಿ ಕಾರ್ಯಕ್ರಮದ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆದರದಿಂದ ಸ್ವಾಗತಿಸ್ತೇನೆ. ನಾವು ಆತ್ಮ, ಜೀವಾತ್ಮ ಮತ್ತು ಶರೀರ ಎಂಬಂಥ ಮನುಷ್ಯನ ವ್ಯಕ್ತಿತ್ವದ ಅಸ್ಥಿವಾರ ಘಟನಾವಳಿಗಳನ್ನು ಇದರ ಮೊದಲು ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ನಾವು ಮೊದಲಾಗಿ ಯೋಚಿಸುತ್ತಿದ್ದದ್ದು ಮನುಷ್ಯರಲ್ಲಿರುವಂತಹದ್ದು ಆತ್ಮ ಮತ್ತು ಶರೀರ ಎಂಬುದಾಗಿ. ಆತ್ಮವನ್ನು ನಾವು ಸೋಲ್ ಆ್ಯಂಡ್ ಬಾಡಿ ಎಂಬುದಾಗಿ ನಾವು ಕರೆಯುತ್ತಿದ್ದೆವು. ಆದರೆ ದೇವರ ವಾಕ್ಯವನ್ನು ಪರಿಶೀಲಿಸುವಾಗ ನಾವು ಸಂಕ್ಷಿಪ್ತವಾಗಿ ನೋಡಿದ್ದೇವೆ, ಮನುಷ್ಯನ ಒಳಗೆ ಇರುವಂತಹದ್ದು ಮೂರು. ಮೊದಲನೇದು, ಅವನು ಮಣ್ಣಿನಿಂದ ಉಂಟು ಮಾಡಿದಂಥ, ಅಂದರೆ ಜೀವ ಸಂಕುಲನ, ಭೂಮಿಯಲ್ಲಿ ಇರುವಂಥ ಜೀವ ಸಂಕುಲನಕ್ಕೆ ಸಂಬಂಧಪಟ್ಟ ಒಂದು ಜೀವಿ. ಯಾವ ರೀತಿಯಲ್ಲಿ ಮರಗಿಡಗಳುಂಟು, ಪ್ರಾಣಿಗಳುಂಟು, ಆಕಾಶದ ಹಕ್ಕಿಗಳುಂಟು, ಸಮುದ್ರದಲ್ಲಿ ಮೀನುಗಳುಂಟು, ಇವೆಲ್ಲವೂ ಜೀವ ಸಂಕುಲನ. ಅವೆಲ್ಲವೂ ಭೂಮಿಯಲ್ಲಿರುವಂಥ ಧೂಳಿನಿಂದ, ವಸ್ತುಸ್ಥಿತಿಯಿಂದ ಉಂಟು ಮಾಡಲ್ಪಟ್ಟವು. ದೇವರು ಮನುಷ್ಯನನ್ನು ಅವುಗಳಂತೆ ಭೂಮಿಯ ಮೇಲಿನ ಧೂಳಿನಿಂದ ಉಂಟು ಮಾಡಿ ಅವನಲ್ಲಿ ಜೀವಶ್ವಾಸವನ್ನು ಊದಿ ಅವನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ದೇವರ ವಾಕ್ಯ ನಮಗೆ ವಿವರಿಸಿದ್ದನ್ನು ನೋಡ್ತೇವೆ. ಈಗ ಯಾವಾಗ ಮನುಷ್ಯನು ಬರೀ ಪ್ರಾಣಿಯಾಗಿದ್ದನೋ ಅಥವಾ ಒಂದು ಮೃಗದೋಪಾದಿಯಲ್ಲಿದ್ದನೋ, ಭೂಮಿಯ ಧೂಳಿನಿಂದ ಉಂಟು ಮಾಡಲ್ಪಟ್ಟಿದ್ದನೋ, ಆಗ ಅವನ ಜೀವನದಲ್ಲಿ ಬೇರೆ ಪ್ರಾಣಿಗಳಲ್ಲಿ, ಬೇರೆ ಮೃಗಗಳಲ್ಲಿ, ಬೇರೆ ಜೀವಿಗಳಲ್ಲಿ ನಡೆಯುವಂತಹ ಪ್ರಕ್ರಿಯೆಯೇ ನಡೀತಿತ್ತು. ಈಗ ದೇವರು ಸೃಷ್ಟಿ ಮಾಡಿದಂಥ ಪ್ರತಿಯೊಂದು ಮರದಲ್ಲಿ, ಪ್ರತಿಯೊಂದು ಜೀವಿಯಲ್ಲಿ ಅದರ ಒಳಗೆ ಅದರ ಬೀಜವನ್ನಿಟ್ಟು ಮುಂದಿನ ಸಂತತಿ ಬರುವ ರೀತಿಯಲ್ಲಿ ದೇವರದನ್ನು ಸೃಷ್ಟಿಸಿದ್ದಾನೆ. ಅಂದರೆ ಒಂದು ಮಾವಿನ ಮರದಿಂದ ಅದರ ಬೀಜ ಸಾಮರ್ಥ್ಯವನ್ನು ಉಪಯೋಗ ಮಾಡಿ ಮಾವಿನ ಮರವೇ ಬರ್ತದೆ, ತೆಂಗಿನ ಮರದಿಂದ ತೆಂಗಿನ ಮರವೇ ಬರ್ತದೆ, ಯಾವುದೇ ಒಂದು ಹೂ ಗಿಡದಿಂದ ಅದಕ್ಕೆ ಸಂಬಂಧಪಟ್ಟ ಹೂವೇ ಬರ್ತದೆ. ಸೊ ಪ್ರತಿಯೊಂದು ಅದರದರ ಬೀಜವನ್ನು ಅದರ ಒಳಗೆ ಇಟ್ಟುಕೊಂಡು ದೇವರು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದಿದ್ದೇವೆ. ಆದರೆ ಮನುಷ್ಯನ ಸಂಬಂಧದಲ್ಲಿ ಮೊದಲು ಅವನನ್ನು ಮಣ್ಣಿನಿಂದ ಉಂಟು ಮಾಡಿ ಅದರ ನಂತರ ತನ್ನ ಜೀವಶ್ವಾಸವನ್ನು ಅವನ ಮೂಗಿನಲ್ಲಿ ಊದಿದನು ಮತ್ತು ಮನುಷ್ಯನು ಒಂದು ವಿಶಿಷ್ಟವಾದ ಜೀವಿಯಾಗಿ ಈ ಲೋಕದಲ್ಲಿ ಮೆರೆದನು. ಮಾತ್ರವಲ್ಲ, ಈ ಮನುಷ್ಯನನ್ನು ದೇವರು ತಾನು ಸೃಷ್ಟಿಸಿದ ಎಲ್ಲವುಗಳ ಮೇಲೆ ಒಡೆಯನನ್ನಾಗಿ ಆಡಳಿತವನ್ನು ನಡೆಸುವುದಕ್ಕಾಗಿ ಇಟ್ಟನು ಎಂಬುದಾಗಿ ದೇವರ ವಾಕ್ಯ ನಮಗೆ ತೋರಿಸ್ತದೆ. ಭೂಮಿಯ ಮೇಲೆ ಅವನಿಗೆ ವಿಶೇಷವಾದಂಥ ಏದೇನ್ ತೋಟ ಎಂಬಂತಹ ಸ್ಥಳ. ಈಗ ನೋಡಿ, ಏದೇನ್ ಎಂಬುದು ದೇವರ ಸಮೃದ್ಧಿಯಿಂದ, ದೇವರ ಪ್ರೊವಿಷನ್ನಿಂದ, ದೇವರ ಒದಗುಗಳಿಂದ ಬೆಳೆಯುವಂಥ ಯಾವ ದೋಷ ಕಳಂಕ ಇಲ್ಲದಂಥ ಸ್ಥಳ. ಈಗ ನೋಡಿ, ಯಾವಾಗ ಲೋತನು ಅಬ್ರಾಮನಿಂದ ಬೇರ್ಪಟ್ಟು ತಗ್ಗು ಪ್ರದೇಶವಾದಂಥ ಯೋರ್ದಾನ್ ನದಿಯ ಪ್ರದೇಶಕ್ಕೆ ಮುಂದುವರಿದನೋ, ಆ ಸಮಯದಲ್ಲಿ ಆ ಭೂಮಿ ಏದೇನ್ನಂತೆ ಕಂಗೊಳಿಸುತ್ತಿತ್ತು ಎಂಬ ಒಂದು ವಚನವನ್ನು ಕೂಡ ಬೈಬಲಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಏದೇನ್ ಎಂಬುದು ಸಮೃದ್ಧಿಯ ಒಂದು ಆಶ್ರಯ. ಆ ಆಶ್ರಯದಲ್ಲಿ ಮನುಷ್ಯನನ್ನು ನಿರ್ದೋಷಿಗಳಾಗಿ, ನಿಷ್ಕಳಂಕವಾಗಿದ್ದುಕೊಂಡು ಅವರನ್ನು ಇಟ್ಟನು. ಯಾರನ್ನು? ಆದಾಮನನ್ನು ಮತ್ತು ಹವ್ವನವರನ್ನು. ಅವರನ್ನು ಪುರುಷ ಮತ್ತು ಸ್ತ್ರೀ ಎಂಬಂಥ ಆ ಲಿಂಗಗಳ ಆ ವ್ಯತ್ಯಾಸದೊಂದಿಗೆ ಸೃಷ್ಟಿಸಿದನು. ಯಾವ ರೀತಿಯಲ್ಲಿ ಭೂಮಿಯಲ್ಲಿರುವಂಥ ಜೀವ ಸಂಕುಲನವು ಅದೇ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಿದೆಯೋ
ಅದೇ ರೀತಿಯಲ್ಲಿ ಅವರನ್ನು ಕೂಡ ಇಟ್ಟನು. ಈಗ ಆ ಮನುಷ್ಯನು ಪಾಪಕ್ಕೆ ಒಳಪಡುವ ತನಕ ದೇವರ ಸನ್ಮುಖದಲ್ಲಿ ನೀತಿವಂತನಾಗಿಯೇ ಇದ್ದನು. ಪಾಪಕ್ಕೆ ಹೇಗೆ ಒಳಪಟ್ಟನು? ದೇವರು ಏದೇನಲ್ಲಿ ಇರುವಾಗ ಅವನಿಗೆ ಒಂದು ಮಿತಿಯನ್ನು ಹಾಕಿದ್ದನು. ಅಂದರೆ ಜೀವವೃಕ್ಷದ ಮತ್ತು ಒಳ್ಳೆಯದ ಮತ್ತು ಕೆಡುಕಿನ ಅಥವಾ ಕೆಟ್ಟದರ ಅರುಹು ಉಂಟು ಮಾಡುವಂತಹ ವೃಕ್ಷದ ಫಲವನ್ನು ಕೂಡ ಅಲ್ಲಿಟ್ಟನು. ಆ ಫಲವನ್ನು ಅವನು ತಿನ್ನಬಾರದು ಎಂಬುದಾಗಿ ಅಪ್ಪಣೆ ಕೊಟ್ಟನು. ಮಾತ್ರವಲ್ಲ, ದೇವರ ಚಿತ್ತಕ್ಕೆ ವಿರೋಧವಾಗಿ ಅವನು ತನ್ನ ಒಳಗೆ ಇರುವಂಥ ಒಂದು ರೀತಿಯ ವಿಚಾರವಾದಿ ಅಸೂಯೆಯಿಂದ ಅದನ್ನು ತಿಂದು ಹವ್ವಾಳೊಂದಿಗೆ ಪಾಪಕ್ಕೆ ಒಳಪಟ್ಟು ಅವನು ಏದೇನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅಷ್ಟು ಮಾತ್ರವಲ್ಲ, ಒಂದು ವಿಶೇಷವಾದ ಒಂದು ಮಾತನ್ನು ನಾವು ಆದಿಕಾಂಡ 5ನೇ ಸಂಧಿಯಲ್ಲಿ ನಾವು ಅದನ್ನು ಓದಬಹುದು. ಬಹಳ ವಿಶೇಷವಾದಂಥ ಸಂಗತಿ ಅದೇನೆಂದರೆ, ದೇವರು ಜಲಪ್ರಳಯದ ಮೂಲಕವಾಗಿ ಆಗಿನ ಭೂಮಿಯಲ್ಲಿ ಇರುವಂಥ ಮನುಷ್ಯರನ್ನು ನಾಶ ಮಾಡುವುದಕ್ಕಾಗಿ ನೋಡಿದಾಗ, ಅಂದರೆ ಏದೆನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟಂತಹ ಈ ಆದಾಮನು ಮತ್ತು ಹವ್ವಾಳು ಅವರ ಸಂತತಿ ಬೆಳೆಯಿತು. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಈ ಒಂದು ವಿಶೇಷವಾದಂಥ ಒಂದು ಸಂಗತಿ ಅನೇಕ ಸಾರಿ ಅನೇಕ ವೇದ ಪಂಡಿತರು, ಅನೇಕ ಜನರು ಇದಕ್ಕೆ ಕೆಲವು ಅರ್ಥಗಳನ್ನು ಕೊಟ್ಟಿದ್ದಾರೆ. ಕೆಲವರು ಹೀಗೆ ಹೇಳುವುದುಂಟು, ದೇವಪುತ್ರರು ಅಂತ ಹೇಳಿದರೆ ಯೋಬನ ಪುಸ್ತಕದಲ್ಲಿ ದೇವದೂತರ ವಿಷಯವಾಗಿ ಹೇಳಿದೆ. ಆದ್ದರಿಂದ ದೇವದೂತರು ಈ ಭೂಮಿಯಲ್ಲಿರುವಂಥ ಕೆಲವು ಸ್ತ್ರೀಯರನ್ನು ಮೆಚ್ಚಿಸಿ ತಾವು ಕೂಡ ಏನೋ ತಮ್ಮಲ್ಲಿದ್ದಂಥ ಸಾಮರ್ಥ್ಯದಿಂದ ಶರೀರಗಳನ್ನು ಪಡಕೊಂಡು ಈ ಮನುಷ್ಯರ ಸ್ತ್ರೀಯರೊಂದಿಗೆ ವ್ಯಭಿಚಾರ ಅಥವಾ ಸಂಭೋಗದ ಮೂಲಕವಾಗಿ ಬೇರೆ ಒಂದು ನಿರ್ದಿಷ್ಟ ಜಾತಿಯ ಜನರು ಬಂದರು. ಇದು ದೇವರ ಚಿತ್ತಕ್ಕೆ ವಿರೋಧವಾದದ್ದು. ಅವರಿಂದಾಗಿ ಈ ಭೂಮಿಯು ಹಾಳಾಯಿತು ಎಂಬುದಾಗಿ ಹೇಳಿದೆ. ಆದರೆ ಇದನ್ನು ನೋಡುವಾಗ ನಾನು ಯಾವ ಒಂದು ತರ್ಕವಾದಕ್ಕಾಗಿ ಆಗಲಿ, ಯಾರೊಂದಿಗೆ ಕೂಡ ತರ್ಕಕ್ಕಾಗಿ ಆಗಲಿ ನಾನು ಇದನ್ನು ಹೇಳ್ತಾ ಇಲ್ಲ. ನನಗೆ ಇದ್ದಕ್ಕಿದ್ದ ಹಾಗೆ ಅರ್ಥ ಮಾಡಿಕೊಳ್ಳುವಂಥ ವಿಧಾನ, ಮನುಷ್ಯ ಎಂಬಂಥ ಒಂದು ಜೀವಿ, ದೇವರು ಅವನ ಒಳಗೆ ಜೀವಶ್ವಾಸವನ್ನು ಊದುವುದಕ್ಕಿಂತ ಮುಂಚೆ ಬೇರೆ ಪ್ರಾಣಿಗಳು, ದನಗಳು, ನಾಯಿಗಳು, ಹುಲಿಗಳು ಯಾವ ರೀತಿಯಲ್ಲಿ ಭೂಮಿಯ ಮೇಲೆ ಜೀವ ಸಂಕುಲನ ಇತ್ತೋ ಅದೇ ರೀತಿಯಲ್ಲಿ ಮನುಷ್ಯ ಎಂಬಂಥ ಒಂದು ಪ್ರಾಣಿ, ಒಂದು ಮೃಗ ಈ ಭೂಮಿಯ ಮೇಲೆ ಇತ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ಅದರಿಂದ ಒಂದು ಜೀವಿಯನ್ನು, ಒಂದು ಪುರುಷ ಜೀವಿಯನ್ನು ತೆಗೆದು ದೇವರು ತನ್ನ ಆತ್ಮ ಜೀವವನ್ನು ಅದಕ್ಕೆ ಕೊಡುವಾಗ ಆ ಥಳಿಯಲ್ಲಿ ಇದ್ದಂಥ ಇತರ ಜೀವಿಗಳು ಇನ್ನೂ ಕೂಡ ಪ್ರಾಣಿಗಳಾಗಿಯೇ ಉಳಿದಿರುವಾಗ ಮತ್ತು ದೇವರು ಈ ಮನುಷ್ಯನ ಅಂತರ್ಯದಿಂದ ಅಂದರೆ ಪಕ್ಕೆಲುಬನ್ನು ತೆಗೆದು ಅದಕ್ಕೆ ಮಾಂಸವನ್ನು ಹೊದಿಸಿ ಹವಳನ್ನಾಗಿ ಮಾಡಿ ಅವನ ಎದುರು ತಂದು ಅವನು ಅವಳನ್ನು ಸ್ವೀಕರಿಸುವಂತೆ ಮಾಡಿದನು ಎಂಬಂಥದ್ದು ಒಂದು ಸಾಮ್ಯ ರೂಪವಾಗಿ ಇಲ್ಲಿ ಕೊಡಲ್ಪಟ್ಟಿದೆ ಎಂಬಂಥ ಒಂದು ಅರ್ಥ ನನಗಾಗ್ತದೆ. ಈಗ ನಾನು ಈ ಅರ್ಥವನ್ನು ಯಾರ ಮೇಲೆ ಹೇರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಸಂಗತಿಗಳನ್ನು ನೋಡುವಾಗ ಅದಕ್ಕೆ ಏನು ಕೂಡಿಸದೆ, ಅಂದರೆ ದೇವದೂತರು ಬಂದು ಶರೀರಧಾರಿಗಳಾಗಿ ಮನುಷ್ಯಪುತ್ರಿಯರೊಂದಿಗೆ ಅಥವಾ ಮನುಷ್ಯರ ಹೆಣ್ಣುಗಳೊಂದಿಗೆ ಸಂಭೋಗ ಮಾಡಿಕೊಂಡು ಸಂತತಿಯನ್ನು ಪಡ್ಕೊಂಡರು ಎಂಬುದು
ನನ್ನ ಮನಸ್ಸಿಗೆ ಸ್ವಲ್ಪ ಮಿತಿಮೀರಿದ ಸಂಗತಿ ಎಂಬುದಾಗಿ ಕಾಣ್ತದೆ. ಅದರ ಬದಲು ನಾನು ಅರ್ಥ ಮಾಡಿಕೊಳ್ಳುವಂಥದ್ದು ಏನಂತ ಹೇಳಿದರೆ, ದೇವಪುತ್ರರು ಅಂತ ಹೇಳಿದರೆ ಈ ಮನುಷ್ಯ ತಳಿಗಳಲ್ಲಿ, ಈ ಭೂಮಿಯ ಮೃಗಗಳಾಗಿರುವ ಮನುಷ್ಯ ತಳಿಗಳಲ್ಲಿ ಯಾರನ್ನು ದೇವರು ಆದಾಮನ ಮೂಲಕವಾಗಿ ಆತ್ಮಜೀವ ಕೊಟ್ಟು ಅವರ ಮೃಗಸ್ಥಿತಿಯಿಂದ ಮೇಲಂತಸ್ತಿಗೆ ಎತ್ತಿದನೋ ಆ ಮನುಷ್ಯರು ತಮ್ಮಲ್ಲಿ ಇರುವಂಥ ಬುದ್ಧಿ ಸಾಮರ್ಥ್ಯ, ಯಾಕಂದರೆ ಅವನು ಆತ್ಮಜೀವಿಯಾಗಿದ್ದಾನೆ, ಅದರ ಮೂಲಕವಾಗಿ ಇನ್ನೂ ಕೂಡ ಪ್ರಾಣಿ ಅಥವಾ ಮೃಗಸ್ಥಿತಿಯಲ್ಲಿರುವಂಥ ಹೆಣ್ಣುಗಳೊಂದಿಗೆ ಸಂಭೋಗ ಮಾಡುವುದರ ಮೂಲಕವಾಗಿ ಒಂದು ಮಿಶ್ರ ತಳಿ ಉಂಟಾಯಿತು. ಮತ್ತು ಇದರ ಮೂಲಕವಾಗಿ ಮನುಷ್ಯರು ಹೆಚ್ಚು ಪಾಪದ ಸಂಗತಿಗಳಿಗೆ ಒಳಪಟ್ಟರು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದುದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲೆ ಇದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ ಎಂಬಂಥ ಒಂದು ಮಾತು ಈ ಬೈಬಲ್ನ ಆದಿಕಾಂಡದ 6ನೇ ಸಂಧಿಯಲ್ಲಿ ನಮಗೆ ಸಿಗ್ತದೆ. 5ನೇ ವಚನದಿಂದ, ಮನುಷ್ಯರ ಕೆಟ್ಟತನ ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ನಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು ತಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿಬಿಡುವೆನು ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ, ಕ್ರಿಮಿ, ಪಕ್ಷಿಗಳನ್ನು ಅಳಿಸಿಬಿಡುವೆನು ಎಂದುಕೊಂಡನು. ಆದರೆ ನೋಹನಿಗೆ ದೇವರ ದಯೆ ದೊರಕಿತು. ಪ್ರಿಯರೇ, 1ನೇ ವಚನದಿಂದ 8ನೇ ವಚನ ತನಕ ಇರುವಂತಹ ಸಂಗತಿಯನ್ನು ನಾನು ಇಲ್ಲಿ ಉಲ್ಲೇಖಿಸುವಾಗ ಅದರ ಈ ಭಾಗವನ್ನು ನಾನು ಒಂದು ಸಾಮ್ಯ ಅಥವಾ ಪ್ಯಾರಬಲ್ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ನೀವು ಸಹ ಹಾಗೆ ಅರ್ಥೈಸಿಕೊಳ್ಳಿ ಅಂತ ನಾನು ಹೇಳುವುದಿಲ್ಲ. ನನಗೆ ಅದರಿಂದ ಬಂದಂಥ ಗ್ರಹಣೆ ಇದಾಗಿದೆ. ಯಾರೊಂದಿಗೂ ತರ್ಕ ಕೇಳಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಇದ್ದದ್ದು ಇದೇ ಹೊರತು ಅದನ್ನು ವ್ಯತಿರಿಕ್ತವಾಗಿ ಅರ್ಥ ಮಾಡಿಕೊಳ್ಳಿಕ್ಕೂ ಅಥವಾ ಇನ್ನೊಬ್ಬರು ಹಾಗೆ ಅರ್ಥ ಮಾಡಿಕೊಳ್ಬೇಕು ಎಂಬುದಾಗಿ ಹೇಳುವುದಕ್ಕೂ ನಾನೇನು ಅಥಾರಿಟಿ ಅಲ್ಲ. ಆದ್ದರಿಂದ ಇದರ ಮೂಲಕವಾಗಿ ಉಂಟಾದ ಒಂದು ಮಿಶ್ರ ತಳಿ, ಪಾಪಮಯವಾದ ಮನುಷ್ಯರು ಪ್ರಾಣಿ ಜೀವಿಗಳೋಪಾದಿಯಲ್ಲಿ ಇರುವಂಥವರೊಟ್ಟಿಗೆ ಸಂಭೋಗದ ಮೂಲಕವಾಗಿ ಉಂಟಾದ ತಳಿಯನ್ನು ಅಳಿಸಿಬಿಡುವುದಕ್ಕಾಗಿ ಜಲಪ್ರಳಯವನ್ನು ದೇವರು ತಂದು ನೀತಿವಂತನಾಗಿರುವಂಥ ಒಬ್ಬ ಮನುಷ್ಯನನ್ನು ಮತ್ತು ಅವನ ಕುಟುಂಬವನ್ನು, ನೋಹನು, ಅವನ ಹೆಂಡತಿ, 3 ಮಂದಿ ಹೆಣ್ಣುಮಕ್ಕಳು ಮತ್ತು ಅವರ ಗಂಡಂದಿರು, ಇಷ್ಟರ ಸೆಟಪಲ್ಲಿ ಪ್ರಿಯರೇ ಒಂದು ಸಂತತಿ, ಮನುಷ್ಯ ಎಂಬಂಥ ಸಂತತಿ ಆತ್ಮಜೀವಿಯಾಗಿ ಉಳಿಯಿತು. ಉಳಿದದೆಲ್ಲ ಪ್ರಾಣಿ ಸಂತತಿಯಾಗಿ ಮುಗಿಯಿತು. ನೋಹನಿಗೆ ಇದ್ದರು 3 ಗಂಡು ಮಕ್ಕಳು, ಅವರನ್ನು ಮದುವೆಯಾದಂಥ 3 ಹೆಣ್ಣು ಮಕ್ಕಳು. ಅಂದರೆ ಹೆಣ್ಣು ಮಕ್ಕಳು ಬೇರೆ ಕುಟುಂಬದಿಂದ ಬಂದಿರಬಹುದು. ಇವರ ಸಂತತಿಯಾಗಿ ಇವತ್ತು ಭೂಮಿಯ ಮೇಲೆ ಎಲ್ಲ ಜನರಿದ್ದಾರೆ ಎಂಬುದಾಗಿ ನಾನು ಅರ್ಥೈಸುವಂತಾಗಿದೆ. ಈಗ ಆತ್ಮಜೀವಿಗಳಿಗೆ ಆತ್ಮ ಮೌಲ್ಯಗಳುಂಟು. ಆತ್ಮ ಮೌಲ್ಯದಲ್ಲಿ ನಡೆಯಬೇಕಾದ ಮನುಷ್ಯನು ದೇವರೊಂದಿಗೆ ಅನ್ಯೋನ್ಯತೆಯಿಂದ ಇದ್ದುಕೊಂಡು ಈ ಭೂಮಿಯ ಮೇಲೆ ಆಡಳಿತ ಅಥವಾ ದೊರೆತನ ಮಾಡಬೇಕಿತ್ತು. ಆ ದೊರೆತನದಿಂದ ತಪ್ಪಿದ ಆದಾಮನು ತನ್ನ ಸಂತತಿಗೆ ಇಂತಹ ಒಂದು ಸಮಸ್ಯೆಯಲ್ಲಿ ಅವರು ಬರುವಂತೆ ಬಿಟ್ಟಾಗ ದೇವರು ಈ ಮನುಷ್ಯರ ಒಳಗೆ ಇರುವಂಥ ಅವರ ಆತ್ಮವು ಪರಲೋಕದಲ್ಲಿ ದೇವರೇ ನಮಗೆ ಬಿಡುಗಡೆ ಬೇಕು ಅಂದರೆ, ಆತ್ಮಜೀವಿಗಳಾದ ಮನುಷ್ಯರಿಗೆ ಈಗ ಮನಸ್ಸಾಕ್ಷಿ ಮಾತ್ರ ಇದ್ದ ಕಾರಣ, ಆದರೆ ತಮ್ಮ ಸಾಮರ್ಥ್ಯಕ್ಕೆ ಮೀರಿ ಅವುಗಳಿಗೆ ಕಾರ್ಯ ಮಾಡಲಿಕ್ಕಾಗುವುದಿಲ್ಲ.
ಅಂತಹ ಪರಿಸ್ಥಿತಿಯಲ್ಲಿ ಮನುಷ್ಯರು ಸಂಕಟದಿಂದ ತಮ್ಮ ಒಳಗೆ ಇರುವಂಥ ಆತ್ಮಶಕ್ತಿಯ ಮೂಲಕವಾಗಿ ಪರಮಾತ್ಮನನ್ನು ಸಂಪರ್ಕಿಸಲು ಪ್ರಯಾಸ ಪಡುತ್ತಿರುವಾಗ ಈ ಲೋಕದಲ್ಲಿರುವಂಥ ಅನೇಕ ಮತಧರ್ಮಗಳು ಹುಟ್ಟಿವೆ. ಅಂದರೆ ಒಳಗೆ ಇರುವಂಥ ಮನಸ್ಸಾಕ್ಷಿಯೇ ದೇವರ ಸ್ವರವಾಗಿದ್ದುಕೊಂಡು ಮನುಷ್ಯನನ್ನು ನಿಯಂತ್ರಿಸುವಂತಹ ಪರಿಸ್ಥಿತಿ. ಆದರೆ ಅದನ್ನು ನಿಯಂತ್ರಿಸಲಿಕ್ಕೆ ಸಂಪೂರ್ಣ ಸಾಮರ್ಥ್ಯ ಅದಕ್ಕೆ ಇಲ್ಲವಾದ್ದರಿಂದ ಮನುಷ್ಯನು ಶರೀರ ಪ್ರಕಾರವಾದಂಥ ಆ ಮಾನುಷಿಕ ನೆಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಒಳ್ಳೆಯದನ್ನು ಮಾಡುವವನು ಒಬ್ಬನೂ ಇಲ್ಲ, ಎಲ್ಲರೂ ಕೆಟ್ಟು ಹೋದವರೇ. ಆದ್ದರಿಂದ ಒಳಗೆ ಇರುವಂಥ ಆತ್ಮಸ್ಥಿತಿಯನ್ನು ಅವನು ತಮ್ಮ ಮತಧರ್ಮಗಳ ಮೂಲಕವಾಗಿ ಎಕ್ಸ್ಪ್ರೆಸ್ ಮಾಡುವಾಗ ದೇವರು ಅವನ ವಿಚಾರವನ್ನು ತೆಗೆದುಕೊಂಡು ಅವನಿಗೆ ಸಹಾಯ ಮಾಡುವುದಕ್ಕಾಗಿ ಈ ಲೋಕದಲ್ಲಿ ಬಂದು ಒಂದು ಯೋಜನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. ಈ ಯೇಸು ಕ್ರಿಸ್ತನು ಸೃಷ್ಟಿಗೆ ಮೂಲ ಕಾರಣನು, ಆತನಿಂದಲೇ ಎಲ್ಲವೂ ಉಂಟಾಯಿತು. ಆದ್ದರಿಂದ ಆತನು ಸೃಷ್ಟಿಕರ್ತನಾಗಿರುವವನು ಈಗ ಸೃಷ್ಟಿಯಾಗಿ ಮನುಷ್ಯರ ನಡುವೆ ಬಂದು ಮನುಷ್ಯರಲ್ಲಿ ಇದ್ದಂತಹ ಪಾಪ ಸ್ವಭಾವದ ಶರೀರವನ್ನು ತಾನು ತೆಗೆದುಕೊಂಡು ತನ್ನ ದೈವತ್ವವನ್ನು ಪರಲೋಕದಲ್ಲೇ ತೆಗೆದಿಟ್ಟು ಈ ಲೋಕದಲ್ಲಿ ಮನುಷ್ಯರ ಪಾಪಕ್ಕಾಗಿ ದೇವರ ನ್ಯಾಯನೀತಿಯಾದ ಮರಣ ಶಿಕ್ಷೆಯನ್ನು ಪಾಪ ಮಾಡದ ತನ್ನ ಶರೀರದಲ್ಲಿ ತೆಗೆದುಕೊಳ್ಳುವಂಥ ಒಂದು ವಿಧೇಯತೆಗೆ ನಮ್ಮ ಕರ್ತನಾದ ಯೇಸು ತನ್ನನ್ನೇ ಒಪ್ಪಿಸಿಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಆತನು ಪಾಪ ಮಾಡಲಿಲ್ಲ, ಆದರೆ ಪಾಪ ಮಾಡಿದವರ ಪಾಪವನ್ನು ಅಳಿಸುವುದಕ್ಕಾಗಿ ಒಂದು ಪರಿಶುದ್ಧವಾದ ಬಲಿ ಮನುಷ್ಯರೊಳಗೆ ಅದು ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರೇ ತನ್ನ ಯೋಜನಾತ್ಮಕವಾಗಿ ಈ ಲೋಕದಲ್ಲಿ ಅವತರಿಸಿ ಯೇಸು ಕ್ರಿಸ್ತನ ಆ ವ್ಯಕ್ತಿತ್ವದಲ್ಲಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಮಗೆ ಬಂದಿದೆ. ಮಾತ್ರವಲ್ಲ, ದೇವರು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಅಂದರೆ ಆದಾಮನಿಂದ ಹಿಡಿದುಕೊಂಡು ಈ ಲೋಕಕ್ಕೆ ನಮ್ಮ ಕರ್ತನಾದ ಯೇಸು ಬರುವ ತನಕ ಹಂತ ಹಂತವಾಗಿ ಈ ಯೋಜನೆಯನ್ನು ಮೋಶೆ ಧರ್ಮಶಾಸ್ತ್ರದ ಆಧಾರದ ಮೇರೆಗೆ ಮುಂದೆತ್ತಿ ತಂದು ಒಂದು ಜನಸಮೂಹವನ್ನು ಅಂದರೆ ಇಸ್ರಾಯೇಲ್ ಜನಾಂಗವನ್ನು ತನಗಾಗಿ ಆರಿಸಿ ಆ ಇಸ್ರಾಯೇಲ್ ಜನಾಂಗದ ಹೆಚ್ಚಿನವರು ಬಿದ್ದು ಹೋಗಿ ಲೋಕದ ಜನರೊಂದಿಗೆ ಅವರು ಮಿಕ್ಸ್ ಆಗಿ ಅಥವಾ ಬೆರೆತುಕೊಂಡು ಕಲಿತುಕೊಂಡು ಹೋಗುತ್ತಿರುವಾಗ ಆ ಯೂದಾನ ಒಂದು ಸಂತತಿ ಅವರೊಂದಿಗೆ ಸೇರಿಕೊಂಡಂಥ ಕೆಲವು ಬೆನ್ಯಾಮೀನ್ಯರು ಮಾತ್ರವಲ್ಲ ಇಸ್ರಾಯೇಲ್ ವಂಶಕ್ಕೆ ಸೇರಿ ಕದ್ದು ಮುಚ್ಚಿ ದೇಶಾಂತರಕ್ಕೆ ಓಡಿ ಹೋಗುತ್ತಾ ಸಮಯದಲ್ಲಿ ಹಿಂದೆ ಬಂದು ಯಹೂದ್ಯರನ್ನು ಸೇರಿಕೊಂಡಂಥ ಒಂದು ಯಹೂದ್ಯ ಎಂಬಂತಹ ಒಂದು ಸಂತತಿ ಮಾತ್ರ ಉಳಿದು ಆ ಸಂತತಿಯಲ್ಲಿ ಪ್ರವಾದಿಗಳ ಆ ಪ್ರೇರೇಪಣೆಯ ಆಧಾರದ ಮೇರೆಗೆ ಭವಿಷ್ಯವನ್ನು ಮುನ್ನೋಡಿಕೊಂಡು ನಮ್ಮ ಕರ್ತನಾದ ಯೇಸು ಈ ಲೋಕಕ್ಕೆ ಅವತರಿಸಿ ಬಂದನು. ಪ್ರವಾದಿಗಳು ಆತನ ವಿಷಯವಾಗಿ ಪ್ರಕಟಪಡಿಸಿದರು. ಆ ಪ್ರಕಟಣೆಯನ್ನು ತೆಗೆದುಕೊಂಡು ಇಸ್ರಾಯೇಲ್ ಜನಾಂಗ ಅವರನ್ನು ಮುಂದುವರಿಸಿಕೊಂಡು ತರುತ್ತಿರುವಾಗ ಒಂದು ವಿಶೇಷವಾದಂಥ ಒಂದು ಜನನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನದ್ದು ಮರಿಯಳ ಮೂಲಕ. ಯಾವ ಪುರುಷನ ಸಹಭಾಗಿತ್ವ ಇಲ್ಲದೆ ಕನ್ಯೆಯಾಗಿರುವಂಥ ಆ ಮರಿಯಳ ಮೂಲಕವಾಗಿ ಒಂದು ಸಂತತಿ ಈ ಭೂಮಿಯ ಮೇಲೆ ಬಂತು ಎಂಬುದು ಕ್ರೈಸ್ತ ಬೋಧನೆಯ ಅಡಿಸ್ಥಾನ ಉಪದೇಶ. ಇದಕ್ಕಾಗಿಯೇ ಆತನನ್ನು ಈ ಲೋಕದಲ್ಲಿ ಇಂಟ್ರೊಡ್ಯೂಸ್ ಮಾಡುವುದಕ್ಕಾಗಿ ಬಂದಂತಹ ಸ್ನಾನಿಕ ಯೋಹಾನನ ಎಂಬಂತಹ ಪೂರ್ವದ ಪ್ರವಾದಿಗಳಲ್ಲಿ ಕಡೆಯವನಾದ ಸ್ನಾನಿಕ ಯೋಹಾನನು ತಾನು ಯೋರ್ದಾನ್ ಪ್ರದೇಶಗಳಲ್ಲಿ ಕ್ರಿಸ್ತನ ದಾರಿಗಳನ್ನು ಸಿದ್ಧ ಮಾಡುವುದಕ್ಕಾಗಿ ಬಂದಿದ್ದೇನೆ, ಏಷ್ಯಾ ಪ್ರವಾದಿ ಹೇಳಿದ ಮಾತುಗಳಿಗನುಸಾರವಾಗಿ ಅಡವಿಯಲ್ಲಿ ಕೂಗುವಂತಹನ ಆ ಶಬ್ದವಿದೆ ಎಂಬುದಾಗಿ ಹೇಳುವಂಥ ಆ ಯೋಹಾನ ಪ್ರವಾದಿ ಆತನನ್ನು ತೋರಿಸಿ ಇಗೋ ದೇವರು ನೇಮಿಸಿದಂಥ ಕುರಿಮರಿ ಎಂಬುದಾಗಿ ಆತನನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾನೆ, ಇಂಟ್ರೊಡ್ಯೂಸ್ ಮಾಡಿದ್ದಾನೆ.
ಈಗ ಅದಕ್ಕಿಂತ ಮುಂಚಿತವಾಗಿ ಮೋಶೆ ಧರ್ಮಶಾಸ್ತ್ರಕ್ಕನುಸಾರವಾಗಿ ಈ ಬರಲಿರುವಂಥ ಲೋಕದ ಪಾಪವನ್ನು ತೆಗೆಯುವಂಥ ಕುರಿಮರಿಯಾಗಿರುವಂಥ ಯೇಸು ಆತನ ಒಂದು ಗುರುತು ಅಥವಾ ಎ ಟೋಕನ್ ಎಂಬುದಾಗಿ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ಹಾಗೆ ಧರ್ಮಶಾಸ್ತ್ರದ ಅಡಿಯಲ್ಲಿ ಬರಲಿರುವಂಥ ಆ ರಕ್ಷಕನನ್ನು ಮುನ್ನೋಡಿಕೊಂಡು ಇರುವಂಥ ಜನರು ಬರಲಿರುವಂಥ ಆ ರಕ್ಷಕನ ಆ ದಿನಗಳನ್ನು ಮುನ್ನೋಡಿಕೊಂಡು ಇದ್ದಂತೆಯೇ ಅವರನ್ನು ಆತನ ಉನ್ನತ ಆತ್ಮಿಕ ಸ್ಥಿತಿಗೆ, ಅಂದರೆ ಈಗ ಅವನು ಇರುವಂಥ ಸ್ಥಿತಿಯಿಂದ, ಮನುಷ್ಯನ ಇರುವಂಥ ಸ್ಥಿತಿಯಿಂದ ಅವನನ್ನು ನಾವು ಮೇಲಕ್ಕೆತ್ತಬೇಕಾಗಿದೆ. ಮೇಲಕ್ಕೆತ್ತಬೇಕಾದರೆ ಕೆಳಗಿನವರಿಂದ ಎಷ್ಟು ಶ್ರಮ ಮಾಡಿದರೂ ಸಾಕಾಗುವುದಿಲ್ಲ. ಅದಕ್ಕಾಗಿ ಮೇಲನಿಂದ ಸೃಷ್ಟಿಕರ್ತನಾದ ದೇವರೇ ಮನುಷ್ಯನಾಗಿ ಅವತಾರವಾಗಿ ಬಂದು ಪ್ರವಾದಿಗಳ ಮೂಲಕವಾಗಿ ಮುಂತಿಳಿಸಿದಂತೆ ತಾನು ತನ್ನ ಶರೀರವನ್ನು ಬಲಿಯಾಗಿ ಅರ್ಪಿಸಿ, ಸೂಚನೆ ಯಾವುದು? ಯಾವ ರೀತಿಯಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಬೇಕಾದರೆ ಒಂದು ಕುರಿಮರಿ ಕೊಯ್ಯಲ್ಪಟ್ಟಿತೋ, ಆ ಪ್ರತಿರೂಪದ ಆಧಾರದ ಮೇರೆಗೆ ಇಸ್ರಾಯೇಲರಲ್ಲಿ ದಿನಾಲು ನಡೆಯುತ್ತಿರುವಂತಹ ಆ ಯಜ್ಞಗಳು ನಡೆದವೋ, ಅದೇ ರೀತಿಯ ಆ ಯಜ್ಞಗಳ ಆ ದಾರ್ಶಿಕವಾದಂಥ ಮುನ್ನೋಟದಲ್ಲಿ ನಾನೀಗ ಯೋಹಾನನು ಯೇಸು ಸ್ವಾಮಿಗೆ ತೋರಿಸಿ ಬೆರಳು ತೋರಿಸಿ ಹೇಳ್ತಾ ಇದ್ದಾನೆ, ಇಗೋ ದೇವರು ನೇಮಿಸಿದಂಥ ಕುರಿಮರಿ, ಮನುಷ್ಯರ ಪಾಪಗಳನ್ನು, ಲೋಕದ ಪಾಪವನ್ನು ತೆಗೆಯುವಂಥ ದೇವರು ನೇಮಿಸಿದಂಥ ಕುರಿಮರಿ. ಹಾಗಾದರೆ ಹಳೆಯ ಕಾಲದಲ್ಲಿ ಮೋಶೆಯ ಧರ್ಮಶಾಸ್ತ್ರವಾಗಿ ಕೊಡಲ್ಪಟ್ಟಂಥ ಎಲ್ಲ ಯಜ್ಞಗಳು ಸೂಚ್ಯಂಕವಾಗಿ, ಗುರುತುಗಳಾಗಿ, ಅಥವಾ ಈ ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣದ ಆ ಯಜ್ಞವನ್ನು ಅರ್ಪಿಸುವಂಥ ಒಂದು ಗುರುತಾಗಿ ಅವುಗಳು ಕಂಡು ಬಂದವು. ಅವುಗಳು ತಮ್ಮಲ್ಲಿ ಸಾಮರ್ಥ್ಯ ಇಲ್ಲದ ಕಾರಣ, ಮನುಷ್ಯನ ಪಾಪಗಳನ್ನು ತೆಗೆಯುವಂಥ ಸಾಮರ್ಥ್ಯ ಇಲ್ಲದ ಕಾರಣ ದಿನಾಲು ಅದನ್ನು ಅನುಸರಿಸುವವರು ಜ್ಞಾಪಕ ಮಾಡಿಕೊಂಡಿರಬೇಕಾದದ್ದು ಬರಲಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು. ಈ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಹೇಳಿದ್ದೇನೆಂದರೆ, ಎಲ್ಲ ಯಾಜಕರು ಬಲಿಗಳನ್ನ ಅರ್ಪಿಸ್ತಿದ್ರು ದೇವಾಲಯದಲ್ಲಿ, ಬಲಿಯನ್ನು ಬೆಂಕಿಯಿಂದ ಸುಡಲಿಕ್ಕಿತ್ತು. ಆದರೆ ಯಾವ ಯಾಜಕನು ತನ್ನನ್ನು ತಾನೇ ಬಲಿಯಾಗಿ ಅರ್ಪಿಸಲಿಲ್ಲ. ವ್ಯತ್ಯಾಸ ಯಾವುದಂತ ಹೇಳಿದರೆ, ಈಗ ನಮ್ಮನ್ನು ಕರ್ತನಾದ ಯೇಸು ಬಲಿ ಅರ್ಪಿಸುವಂಥ ಬಲಿಯೂ ಆಗಿದ್ದಾನೆ, ಮಾತ್ರವಲ್ಲ ದೇವರು ಮನುಷ್ಯರಿಗೂ ದೇವರಿಗೂ ನಡುವೆ ಸಂಧಾನ ಮಾಡುವಂಥ ಒಬ್ಬ ವ್ಯಕ್ತಿಯನ್ನಾಗಿ ನೇಮಿಸಿ ಆತನು ಯಾಜಕನು. ಯಾಜಕನಂದರೆ ದೇವರಿಗೂ ಮನುಷ್ಯರಿಗೂ ನಡುವೆ ಮಧ್ಯವರ್ತಿಯಾಗಿ ನಿಲ್ಲುವವನು, ಪಾಪ ಇಲ್ಲದವನು. ಆತನು ತನ್ನ ಶರೀರ ಎಂಬ ತೆರೆಯನ್ನು ಸೀಳಿ, ಈಗ ನೋಡಿ ಯೇಸುಸ್ವಾಮಿ ಬರುವಾಗ ಯಾರು ಆತನನ್ನು ಗುರುತಿಸಲಿಲ್ಲ. ಯಾಕೆ? ಆತನ ಶರೀರವು ಒಂದು ತೆರೆಯೋಪಾದಿಯಲ್ಲಿತ್ತು ಮನುಷ್ಯರ ಕಣ್ಣುಗಳ ಎದುರು. ಆದರೆ ಶಿಲುಬೆಯ ಮರಣದ ಮೂಲಕವಾಗಿ ನಮ್ಮ ಕರ್ತನಾದ ಯೇಸು ಮನುಷ್ಯರನ್ನು ಮುಚ್ಚುವಂಥ ಆ ತೆರೆಯೋಪಾದಿಯಲ್ಲಿ ತನ್ನ ಶರೀರವನ್ನು ಸೀಳಿ, ಯಾವ ರೀತಿಯಲ್ಲಿ ಹಳೆಯ ಕಾಲದ ಸೂಚ್ಯಂಕದಲ್ಲಿ ಆ ತೆರೆಯ ಒಳಗಿನ ಭಾಗಕ್ಕೆ ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿದ್ದನೋ, ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಪರಲೋಕದಲ್ಲಿ ದೇವರ ಮುಂದೆ, ಲೋಕದಲ್ಲಿರುವಂಥ ಆ ಗುಡಾರದ ಮುಂದೆ ಅಲ್ಲ, ಲೋಕದಲ್ಲಿರುವಂಥ ಮಂಜುಷದ ಮುಂದೆ ಅಲ್ಲ, ಪರಲೋಕದಲ್ಲಿರುವಂಥ ದೇವರ ಸಾನ್ನಿಧ್ಯಕ್ಕೆ ಮನುಷ್ಯರ ಪಾಪದ ಪರಿಹಾರ ಸಲುವಾಗಿ ತನ್ನ ಬಲಿಯ ರಕ್ತವನ್ನು ತೆಗೆದುಕೊಂಡು ಪ್ರವೇಶಿಸಿದನು ಎಂಬುದು ದೇವರ ವಾಕ್ಯದ ಆ ರಕ್ಷಣೆಯ ಸುವಾರ್ತೆಯ ಒಂದು ಮೂಲ ಸೂತ್ರವೆಂಬುದಾಗಿ ನಿಮ್ಮ ಎದುರು ಇಡುವುದಕ್ಕಾಗಿ ಇಷ್ಟಪಡುತ್ತೇನೆ.